ರೆಕಾರ್ಡ್ ಆಗ್ತಿದ್ಯಾ? ಅಯ್ಯಯ್ಯೋ ವೈಬ್ ಸಖತ್ತಾಗಿದೆ ಅನ್ಕೊಳ್ಳಿ. ಗೈತಾ ಒಂದು ವೈಬ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಬಗ್ಗೆ ನಾನೇನು ಹೇಳಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನಾನು ಸುಮ್ ಕೂರೋ ಮಗ ಅಲ್ಲ. ಜಾರ್ತು 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 ಬಿದ್ದ. ಸ್ಟೆಪ್ಸ್ ಮೇಲೆ ತುಂಬ ಪಾಚಿ ಕಟ್ಕೊಂಡಿದೆ. ಸೊ ಬರೋರು ಕೇರ್ಫುಲ್ಲಾಗಿ ಬನ್ನಿ. ಹೆಂಗಿದೆ ಅಂತ ಎಷ್ಟು ದೊಡ್ಡ ಬಂಡೆ ನೋಡಿ. ಮಂಗಳವಾರ ಒಂದಿನ ಪೂಜಾರಿಗಳು ಬಂದುಬಿಟ್ಟು ಪೂಜೆ ಮಾಡಿ ಹೋಗ್ತಾರೆ ಅಂತೆ. ಸೊ ಆದರೆ ಮಹಾಭಾರತದ ಟೈಮಲ್ಲಿ ಪಾಂಡವರು ತಮ್ಮ ವನವಾಸನ ಇಲ್ಲಿ ಕಳೆದಿದ್ದಾರೆ ಅಂತಲೂ ಹೇಳ್ತಾರೆ. ಹೂ ಸ್ಟಾಪ್ಡ್ ಯು? ಓ ವಾಟರ್ ಫ್ಲೋ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಇಲ್ಲೇ ನೀರು ಇಷ್ಟೊಂದಿದೆ ನೋಡಿ. ವೀಕ್ಷಕರೇ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ನೀವು ನೋಡ್ತಿದ್ದೀರಾ ಚಿಂತನ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ನನ್ನ ಜೊತೆ ಆಕಾಶ್ ಮತ್ತು ಕಿರಣ್ ಇಬ್ಬರಲ್ಲಿ ಬರ್ತಾ ಇದ್ದಾರೆ. ಸೊ ನಿಮಗೆ ಮುಂದ್ಗಡೆ ಕಾಣಿಸ್ತಿರ್ಬೋದು, ಅವ್ರ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಕೋಟೆ ಬೆಟ್ಟ. ಸೊ ಕೋಟೆ ಬೆಟ್ಟ ಇರೋದು ಸೋಮವಾರಪೇಟೆ ಗರುವಾಲೆ ಅಂತ ಒಂದು ಪ್ಲೇಸ್ ಹತ್ರ ಬರುತ್ತೆ. ಸೊ ಇದು ಮಡಿಕೇರಿಯಿಂದ ಆಲ್ಮೋಸ್ಟ್ ಒಂದು 37 ಕಿಲೋಮೀಟ್ರ್ ಆಗ್ಬೋದು ಅಪ್ರಾಕ್ಸ್ ಆಗಿ. ಸೊ ಇದು ಮಾನ್ಸೂನ್ ಟೈಮಲ್ಲಿ ಒಂಥರ ವೈಬ್ ಸೂಪರ್ ಆಗಿರುತ್ತೆ. ಸೊ ಬೆಳಗಿಂದ ಮಳೆಯನ್ನು ಅಷ್ಟೇನು ಹೊಡೆದಿಲ್ಲ. ಸೊ ಮುಂದೆ ಹೋಗ್ತಾ ಮಳೆ ಇದೆಯಾ, ಅಲ್ಲಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ಮುಂದೆ ಹೋಗೋಣ. ಸೊ ನಾವು ಫೈನಲಿ ಮಡಿಕೇರಿಗೆ ಬಂದ್ವಿ. ಸೊ ಇದೇನು ನೀವು ನೋಡ್ತಿದ್ದೀರಾ, ಇದ್ರ ಹೆಸರು ಟೋಲ್ ಗೇಟ್ ಅಂತ. ಸೊ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಮಡಿಕೇರಿ ಟೌನ್ ಕಡೆ ಹೋಗ್ತೀವಿ. ಸೊ ನಾವು ಹೋಗ್ಬೇಕಾಗಿರೋದು ರೈಟ್ ಸೈಡ್, ಅಂದರೆ ಸೋಮವಾರಪೇಟೆ ಕಡೆ. ಸೊ ನಾವು ಇಲ್ಲಿಂದ ರೈಟ್ ತಗೋಬೇಕಾಗುತ್ತೆ. ಇಷ್ಟೊತ್ತು ಮಳೆ ಇರಲಿಲ್ಲ, ಇವಾಗ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಮಾನ್ಸೂನಲ್ಲಿ ಮಡಿಕೇರಿ ಈ ಥರ ಇರುತ್ತೆ, ಮಳೆ 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 ಮಳೆ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಹಂಗೆ ಮಡಿಕೇರಿಯಿಂದ ಒಂದು 1 ಕಿಲೋಮೀಟ್ರ್ ಬಂದಂಗೆ ಸೊ ನಿಮಗೆ ಇಲ್ಲಿ ಒಂದು ಆರ್ಚ್ ಸಿಗುತ್ತೆ. ಸೊ ಆ ಆರ್ಚಿಂದ ನಾವು ಲೆಫ್ಟ್ ಸೈಡ್ ತೊಗೋಬೇಕು. ಸೊ ಸ್ಟ್ರೈಟ್ ಹೋದರೆ ಮೈಸೂರು ಮತ್ತು ಕುಶಾಲನಗರಕ್ಕೆ ಹೋಗೋ ರೋಡ್ ಇದು. ಸೊ ನಾವು ಈ ಲೆಫ್ಟ್ ತಗೋಬೇಕಾಗುತ್ತೆ ಸೋಮವಾರಪೇಟೆ ಕಡೆ. ಸೊ ಫೈನಲಿ ಇವಾಗ ನಾವು ಸೋಮವಾರಪೇಟೆ ರೂಟ್ ತಗೊಂಡಿಲ್ಲ, ಮುಂದೆ ಒಂದು ಹೋಟೆಲ್ ಸಿಕ್ತು, ಅದರಲ್ಲಿ ನಾಷ್ಟ ಮಾಡೋಣ ಅಂತ ಕೂತಿದ್ದೀವಿ. ಸೊ ಇಲ್ಲಿದ್ದಾರೆ. ಸೊ ಸಿಕ್ಕಾಪಟ್ಟೆ ಮಳೆ, ನೋಡೋಣ ನಾಷ್ಟ ಮಾಡಿಬಿಟ್ಟು ಮುಂದೆ. ಒಂದು ಮಸ್ತ್ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಮಾದಾಪುರ ಅಂತ ಒಂದು ಪ್ಲೇಸ್ ಬರುತ್ತೆ. ಮಾದಾಪುರದಿಂದ ಮುಂದೆ ಲೆಫ್ಟ್ ತಗೋಬೇಕು ನಾವು. ಸೊ ಇಲ್ಲಿಂದ ಮಾದಾಪುರಿಗೆ ಒಂದು 10-15 ಕಿಲೋಮೀಟ್ರ್ ಇದೆ ಅಂತೆ. ಸೊ ಅಲ್ಲಿಂದ ಗೈಸ್ ಇಲ್ಲೊಂದು ಸಣ್ಣ ಫಾಲ್ಸ್ ಇದೆ ನೋಡಿ, ಸಖತ್ತಾಗಿದೆ. ನಾವು ಅವತ್ತು ರಾಣಿಪುರಂ ಹೋಗಿರುವಾಗ ಕಂಡುವಲ್ಲ ಆ ಥರ ಫಾಲ್ಸ್ ಇದೆ, ಒಂದು 2-3 ರಾಣಿಪುರಂ. ಸೊ ಇಷ್ಟೇ ನೋಡ್ಕೊಳ್ಳಿ, ಮುಂದೆ ಹೋಗ್ಬೇಕು ನಾವು, ತುಂಬ ದೂರ ಹೋಗೋಕ್ಕಿದೆ. ಸೊ ನಾವು ಫೈನಲ್ ಇವಾಗ ಕೋಟೆ ಬೆಟ್ಟ ಗೇಟ್ ಹತ್ರ ಇದ್ದೀವಿ. ಸೊ ಮೇನ್ ಎಂಟ್ರೆನ್ಸ್ ಹತ್ರ ಇದ್ದೀವಿ. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು, ಬೋರ್ಡ್ ಹಾಕಿದ್ದಾರೆ, ಈಶ್ವರ ಬೆಟ್ಟ ದೇವಸ್ಥಾನ ಮತ್ತು ಸೂರ್ಲಭಿ ಮತ್ತು ಶಾಂತಲಿ ಕಡೆ ಈ ಕಡೆ ಹೋಗ್ಬೇಕು. ನಾವು ಹೋಗ್ಬೇಕಾಗಿರೋದು ಈ ಕಡೆ. ಸೊ ಬನ್ನಿ ಒಂದು ಫೋಟೋ ತಗೊಳ್ಳೋದು. ಅವ್ರು ಫೋಟೋ ಹೊಡ್ಕೊಂಡು ನಿಂತರು.
ಈಗ ಮುಂದೆ ಒಂದು ಫೋಟೋ ತಗೋ. ஒரு ಫೋಟೋ ಅಲ್ಲಿಂದ ಅಡಿಂದ ಓಕೆ ಹಿಂದೆ ಮಾತ್ರ ನೀಡ ಫೋನ್ ನಾನು ಫೋಟೋ ಇರ್ತಾರೆ ಹೆಂಗೆ ನಾನು ಫೋನ್ ಹೋಗ್ತಾಯಿ ನೋಡ್ತೇವೆ ಫೋಟೋ ಹಾಂ ಫೋನ್ ಚಾ ಹಿಡ್ಕೊಂಡು ಕಿರಾಣ ಉಂಟಲ್ಲ ಹಾಂ ಸಿಗುತ್ತಾ ನೀ ಗಾಡಿ ಕೆಳಗಡೆ ಇಡು ಏನೋ ಫೋನ್ ಮಾಡಿ ಮತ್ತೆ ಸಿಗುತ್ತೆ ಮಚ್ಚ ನೋಡೋಣ ಇರು ಕೋಟೆ ಬೆಟ್ಟ ಶ್ರೀ ಬೋಟಳಪ್ಪ ಸಿಗುತ್ತೆ ಹಾಂ ಹಿಂಗೆ ತೆಗಿ ಬಾ ಮಚ್ಚ ಇಲ್ಲಿಂದ ತೆಗಿ ಮೇಲ್ಗಡೆ ಗಾಡಿ ಗುಮ್ಮಂತ ಬಂದ್ಬಿಡುತ್ತಾ ಅಂತ ಇದು ಕಾಣಬೇಕು ನಾನು ಕಾಣಬೇಕು ಕಮಾನ್ ಕಾಣ್ಬೇಕಾ ಹಾಂ ಕಮಾನ್ ಕಾಣಬೇಕು ತಿಂತಲ್ರ ಪುಳಿ ಬೋಣ್ ನೋಡಿ ತಿನ್ಬೇಕು ಬೋಣ ಹೆಂಗೆ ಇರೋ ಕಾಂಬಾ ಬಾ ನನ್ನ ಮಗನೇ ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ ನೀನ್ ನಾಳೆ ತಗೋ ಬಾ ನಿನ್ನ ಏಯ್ ಲೋ ಆಂಗಲ್ ಒಂದು ಸೆಲ್ಫಿ ತೆಗಿ ನೀನೇ ತೆಗಿ ನಿಂಗಲೇ ಹಿಡ್ಕೊಂಡು ನಾಡಕ ಐದು ಉಂಡ್ರಾ ನೀನು ಹೇಳಿ ತೆಗಿ ಹಾಕಿಸ್ಬಿಡಿ ನಾಡಕ ಐದು ಕೊಡು ತೆಗಿಯಲಿ ಟೈಮರ್ ಬೆಚ್ಚ ಮನೆಗೆ ಇದು ಕಾಮ್ಲರಾ ಕೊಡಿಲಿ ಅದೇ ಬೊಟ್ಟೋಳ ಪದೇವರ ಅಕ್ಕ ನೀನು ಚೆನ್ನಾಗಿ ಮಿಂಜ ಚೆನ್ನಾಗಿ ಮಿಂಜಕ್ಕೆ ಹೋಗು ಹಾಂ ಅನ್ನ ಹೊಡಿಬೇಕಾ ಹೌದು ವೆಹಿಕಲ್ ಬಂದು ಏನು ನೋಡಿ ಆಟೋ ಬಂದು ನೋಟು ಇಲ್ಲ ಇಲ್ಲೇ ಬಾಬು ಹಾಂ ರೆಕಾರ್ಡ್ ಆಗ್ತಿದ್ಯಾ ಅಯ್ಯಯ್ಯೋ ಸೊ ಗೈಸ್ ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗಬೇಕು ಬೆಟ್ಟಕ್ಕೆ ಸೊ ನಾನು ಆಗ ಎಂಟ್ರೆನ್ಸ್ ತೋರಿಸ್ದಲ್ಲ ಅಲ್ಲಿಂದ ಮಾತ್ರ ವೈಬ್ ಸಖತ್ತಾಗಿದೆ ಅಂದ್ಕೊಳ್ಳಿ ಥರ ಚಳಿ ಗುರು ಸಿಕ್ಕಾಪಟ್ಟೆ ಸಖತ್ತಾಗಿದೆ ಮಾತ್ರ ಸೀನ್ಸು ನೋಡಿ ಫುಲ್ ನಿಮ್ಗೆ ಏನು ಕಾಣಿಸ್ತದೆ ಕಣ್ಮುಂದೆ ಫುಲ್ ಮಂಜು ಮೇಲ್ಗಡೆ ಹೋಗ್ತಾ ಕೇಳೋದೇ ಬೇಡ ಕಾಣಿಸುತ್ತೆ ಅಲ್ಲಿ ದೂರದಲ್ಲಿ ಮನೆ ಇದೆ ಮನೆನೇ ಕಾಣಿಸ್ತಾ ಇಲ್ಲ ಅಷ್ಟು ಮಂಜಿದೆ ಇಲ್ಲಿ ಗೈಸ್ ಸೀರಿಯಸ್ಲಿ ಹೇಳ್ತಿದ್ದೀನಿ ಎಂಥ ಒಂದು ವೈಬ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಯಪ್ಪ 12 ಗಂಟೆಗೂರು ಹೆಂಗಿದೆ ನೋಡಿ ಇಲ್ಲಿ ನೋಡಿ ಇವ್ರು ಬರ್ತಾ ಇದ್ದಾರೆ ಗಾಡೀಲಿ ನೋಡ್ರಿ ರೆಕಾರ್ಡ್ ಆಗ್ತಾ ಇದೆ ಅದಕ್ಕೆ ನೀವು ಸಿಟಿ ನಾನು ನಿಂಗೆಲ್ಲ ಕಾಟಂಗ ಅಂದೆ ನನ್ನ ಮನ ಆಫ್ ಮಾಡಿ ಅಂಡ್ಯಾ ಚೆನ್ನಾಗಿ ಚೆನ್ನೈ ಡೌನ್ ಕೊಡೋದು ಆಫೇ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಒಂದು ಫೋಟೋ ಇಡೋಣ ಒಂದು ಫೋಟೋ ತೆಗೋಣ ಎಂಥ ಸೀನ್ ಅಲ್ಲ ಸಕ್ಕತ್ತಾಯ್ತು ನಿಮ್ಮ ಹತ್ರ ಸೊ ಗೈಸ್ ಫೈನಲ್ ಇವಾಗ ನಾವು ಕೋಟೆಬೆಟ್ಟ ಎಂಟ್ರೆನ್ಸಿಂದ ಸ್ವಲ್ಪ ಮುಂದೆ ಬಂದ್ವಿ ಇಲ್ಲಿ ಒಂದು ವ್ಯೂ ಸಖತ್ತಾಗಿತ್ತಂತ ಫೋಟೋ ಎಲ್ಲ ತಗೊಂಡ್ವಿ ನಿಮಗೆ ನೋಡ್ತಾ ಇರ್ಬೋದು ವ್ಯೂ ಯಾವ ಥರ ಇದೆ ಅಂತ ಲಿಟ್ರಲಿ ಸಖತ್ತಾಗಿದೆ ಅಂದ್ಕೊಳ್ಳಿ ಮುಂದೆ ಹೋಗ್ತಾ ಯಾವ ಥರ ಇರುತ್ತೆ ಅಂತ ನೋಡೋಣ ವ್ಯೂ ಇರುತ್ತಾ ಅಲ್ಲ ಫುಲ್ ಕ್ಲೋಸ್ ಆಗಿಬಿಡುತ್ತಾ ಅಂತ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಕ್ಲಿಯರ್ ಆಗುತ್ತೆ ಹಂಗೆ ಮೋಡ ಮುಚ್ಕೊಳ್ಳುತ್ತೆ ಸೊ ಮುಂದೆ ನೋಡೋಣ ಸೊ ಇವ್ರ ಒಪಿನಿಯನ್ ಕೇಳೋದ ಹೆಂಗೆ ಅನಿಸ್ತಿದೆ ಈ ಕೋಟೆಬೆಟ್ಟ ನಿಂಗೆ ಏನು ಅನಿಸ್ತು ಓ ಗಾಯ್ಸ್ ಸೂಪರ್ ಗಾಯ್ಸ್ ಬಂದು ನೋಡಿ ಗಾಯ್ಸ್ ಅಷ್ಟೇ ಏನು ಹೇಳ್ತೀಯ ಬಾಸ್ ಕಾರಿ ಏನು ಹೇಳ್ತೀಯ ಮಚ್ಚ ಕೋಟೆಬೆಟ್ಟ ಬಗ್ಗೆ ನಾನೇನು ಹೇಳಲ್ಲ ಅರ್ಥ ಆಯ್ತು ಅನ್ಸುತ್ತೆ.
ಸ್ವಲ್ಪ ಹಾಳಾಗ್ಬಿಟ್ಟಿದೆ, ಸ್ವಲ್ಪ ಆಫ್ ರೋಡ್ ಮಾಡಬೇಕು. ಅಂದರೆ ಮಳೆ ಜಾಸ್ತಿ ಆಗಿಬಿಟ್ಟು ರೋಡ್ ಫುಲ್ ಊಸ್ಟ್ ಆಗಿದೆ. ಬನ್ನಿ ಹೋಗೋಣ. ಬೈಕ್ ಆಲ್ಮೋಸ್ಟ್ ಟೆಂಪಲ್ ತನಕನೂ ಹೋಗುತ್ತೆ. ಸೊ ಇನ್ನೊಂದು ಕಡೆ ನಿಲ್ಸಿದ್ವಿ, ಅಲ್ಲಿ ಫುಲ್ ಇವಾಗ ಅಷ್ಟು ಬೇಗ ಕ್ಲೌಡ್ಸ್ ಬಂದ್ಬಿಡ್ತು, ಕ್ಲಿಯರ್ ಇತ್ತು. ಸಖತ್ತಾಗಿದೆ ಅಂದ್ಕೊಳ್ಳಿ ಸ್ಪಾಟ್ ಮಾತ್ರ. ನೀವು ಬನ್ನಿ ಕೋಟೆ ಬೆಟ್ಟ, ಮಾನ್ಸೂನ್ ಬರೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ನಿಮ್ಮ ಕೊಡ್ತಾರೆ. ಸೊ ಇಲ್ಲಿ ಆಲ್ರೆಡಿ ಇನ್ನೊಂದು ಗ್ಯಾಂಗ್ ಬಂದಿದ್ದಾರೆ. ಸೊ ಮೋಸ್ಟ್ಲಿ ಅವ್ರು ಕಾರವ್ರು ಅಂದ್ಕೊಳ್ತೀನಿ. ಸೊ ಕಾರವರು ಹೋಗಿ ಮೇಲೆ ಹೋಗಿ ಬಂದಿದ್ದಾರೆ. ನಾವು ನಾನು ಸುಮ್ ಕೂರೋ ಮಗ ಅಲ್ಲ, ನಾನು ಸುಮ್ ಕೂರೋ ಮಗ ಅಲ್ಲ. ಬಂದು ಟೆಂಪಲ್ ಹತ್ರ. ಸೊ ಇಲ್ಲಿ ಹತ್ತಕ್ಕಾಗುತ್ತಾ ಅಂತ ಗೊತ್ತಿಲ್ಲ ಗುರು. ಇಲ್ಲಿ ಕಷ್ಟ ಇದೆ ಕಾಣಿಸುತ್ತೆ ಹತ್ಸೋದು. ಇದು ನೋಡಿ ಇನ್ನನೇ ಪೋಯೆ ನಾನೇ ಪುಚ್ಚಣ ಮಾದ್ರಿ ಅದೇ ತಾರ್ಕಾರ ಪೊಚ್ಚಲ ಅಕ್ಕ ಇಕ್ಕ ಇದೇನೇ ಪಚ್ಚುಡು ಬಾ ಫಸ್ಟ್ ಇನ್ಸ್ಪೆಕ್ಟ್ ಮಾಡೋದು ಅಪ್ಪ ಇಲ್ಲಿ ಒಂದು ನೋಟೇನು ಪಕ್ಕ ಇದು ಕ್ರೇಜಿ ಮ್ಯಾಮ್ ಇಲ್ಲ ಪತ್ತರ್ ಕಷ್ಟ ಅಂడి. ಸೊ ಗೈಸ್ ಇದು ಹತ್ಸಕ್ಕೆ ಆಗಲ್ಲ ಕಾಣಿಸುತ್ತೆ. ಇದು ಚಾನ್ಸೇ ಇಲ್ಲ ಬಿಡಿ ಹತ್ಸಕ್ಕೆ, ಜಾಗನೇ ಇಲ್ಲ ಗುರು. ಸ್ವಲ್ಪ ಜಾಗ ಬೇಕಲ್ಲ. ಇಲ್ಲೇ ಉಳ್ಳು ಕುರಿಲ್ ಟೆಂಪಲ್. ಸೊ ನಿಮ್ಗೆ ಅಲ್ಲಿ ಬೆಟ್ಟ ಕಾಣಿಸ್ತಿದ್ಯಾ, ಅದೇ ದೊಡ್ಡ ಕಲ್ಲು ಇದೆಯಲ್ಲ ಅದೇ ಆ್ಯಕ್ಚುಲಿ ಟೆಂಪಲ್ಲು. ಸೊ ನೋಡೋಣ ಒಳಗಡೆ ಹೋಗೋಕ್ಕಾಗುತ್ತಾ ಅಂತ. ಸೊ ನಾವು ಈ ಅಪ್ಪ ಹತ್ಸಕ್ಕೆ ಆಗಲ್ಲ ಕಾಣಿಸುತ್ತೆ. ಸೊ ಬೈಕವರು ಬಂದಿದ್ದಾರೆ, ಯಾರೋ ಹಚ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಆಕಾಶ ಸ್ಕೂಟ್ರ್ ಹಚ್ತಿದ್ದಾನೆ, ನೋಡೋಣ ಅವನ ಕೈಲಿ ಆಗುತ್ತಾ ಅಂತ. ಅದ ಸ್ಟಾಪ್ ಅದ ಜಾರ್ತು ಬಿದ್ದ. ಈ ಹಚ್ಬಿಟ್ಟ ಗುರು, ವಾ 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 ಗ್ಯಾಪಲ್ಲಿ ಹಚ್ಬಿಟ್ಟ. ಅಷ್ಟೇ ಸ್ಟಾಪ್, ಸ್ವಲ್ಪ ತಳ್ಳೋಣ. ಹಚ್ಬಿಟ್ಟಲೋ. ನಾನು ಸುಮ್ ಕೂರೋ ಮಗ ಅಲ್ಲ, ನಾನು ಸುಮ್ ಕೂರೋ ಮಗ ಅಲ್ಲ. ಸೊ ಗೈಸ್ ಫೈನಲಿ ಇವಾಗ ನಾವು ಕೋಟೆ ಬೆಟ್ಟ ಬಂದಾಯಿತು. ಮೇಲ್ಗಡೆ ನಿಮಗೆ ಕಾಣಿಸ್ತಿರ್ಬೋದು ಟೆಂಪಲ್. ಸೊ ಇದೆ ಕೋಟೆ ಬೆಟ್ಟ, ಕೊಟ್ಲಪ್ಪ ಶ್ರೀ ಈಶ್ವರ ದೇವಾಲಯ ಅಂತ ಮಾಡಿದ್ದಾರೆ. ಮಾತ್ರ ಇಲ್ಲಿ ವೈಬ್ ಮಾತ್ರ ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಸುತ್ತಮುತ್ತ ಗಾಳಿ ಮಾತ್ರ ಸುತ್ತ ಗಾಳಿ ಬೀಸ್ತಿದೆ ಗುರು. ನೀವಂತೂ ಒಂಚೂರು ಇಲ್ಲ, ಫುಲ್ ಮೋಡ ಅಂದ್ಕೊಳ್ಳಿ. ಇವಾಗ ಮಳೆ ಸ್ಟಾರ್ಟ್ ಆಯಿತು. ಸೊ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಹುಡುಗರು ಬರ್ತಾ ಇರ್ತೀವಿ, ಮಳೆ ಗೈಸ್ ಹೆಂಗಿದೆ ಪ್ಲೇಸ್? ಹೆಂಗಿದೆ ಮಚ್ಚ ಪ್ಲೇಸ್? ಸೂಪರ್ ಆಕಾಶ ಸೂಪರ್ ಗೈಸ್.
ಸರಿ ಬನ್ನಿ ಮುಂದೆ ಹೋಗೋಣ ಮೇಲ್ಗಡೆ. ಸೊ ಒಳಗಡೆ ಹೋಗ್ಬೋದಾ ಏನು ಕತೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಇಲ್ಲಿ ಸ್ಟೆಪ್ಸ್ ಮೇಲೆ ತುಂಬ ಪಾಚಿ ಕಟ್ಕೊಂಡಿದೆ, ಸೊ ಬರೋರು ಕೇರ್ಫುಲ್ಲಾಗಿ ಬನ್ನಿ. ಸೊ ಇಲ್ಲಿ ನೋಡಿ ಹೆಂಗಿದೆ ಅಂತ, ಎಷ್ಟು ದೊಡ್ಡ ಬಂಡೆ ನೋಡಿ ಗುರು. ಸೊ ಆ ಗೇಟ್ ಏನು ಕಾಣಿಸ್ತಿದೆ ಅದರೊಳಗಡೆ ಟೆಂಪಲ್ ಇರೋದು. ಸೊ ಪ್ರೆಸೆಂಟ್ ಇವಾಗ ಗೇಟ್ ಕ್ಲೋಸ್ ಆಗಿದೆ, ನಮ್ಗೆ ಹೋಗೋಕ್ಕಾಗಲ್ಲ. ಈಗ ಹಾಂ ಈಶ್ವರಂಡ ದೇವಸ್ಥಾನ. ಸೊ ಇಲ್ಲೊಂದು ದಾರಿ ಇದೆ, ಬನ್ನಿ ಹೋಗೋಣ. ವೀಕ್ಷಕರೇ, ನಿಮಗೆ ಕಾಣಿಸ್ತಿರ್ಬೋದು ಸುತ್ತಲೂ ಬೇಲಿ ಹಾಕಿದ್ದಾರೆ. ಅಂದರೆ ಈ ದೇವಸ್ಥಾನದ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ. ಸೊ ಮಂಗಳವಾರ ಒಂದಿನ ಪೂಜಾರಿಗಳು ಬಂದುಬಿಟ್ಟು ಪೂಜೆ ಮಾಡಿ ಹೋಗ್ತಾರೆ ಅಂತೆ. ಸೊ ಅದು ಬಿಟ್ಟು ಮತ್ತು ಇನ್ನೊಂದು ಮುಖ್ಯ ವಿಶೇಷ ಈ ಜಾಗದ ಬಗ್ಗೆ ಏನಂತ ಹೇಳಿದ್ರೆ, ಮಹಾಭಾರತದ ಟೈಮಲ್ಲಿ ಪಾಂಡವರು ತಮ್ಮ ವನವಾಸನ ಇಲ್ಲಿ ಕಳೆದಿದ್ದಾರೆ ಅಂತಲೂ ಹೇಳ್ತಾರೆ. ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್, ಇವಾಗ ನಾವು ಕೋಟೆ ಬೆಟ್ಟ ನೋಡ್ಕೊಂಡು ಹಂಗೆ ಮುಂದ್ಗಡೆ ಸೂರ್ಲಭಿ ವಾಟರ್ ಫಾಲ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಇದು ಕೋಟೆ ಬೆಟ್ಟದಿಂದ ಒಂದು 5 ಕಿಲೋಮೀಟರ್ಸ್ ಒಳಗಡೆ ಬರುತ್ತೆ. ಆಯ್ತು ಬಿಡು. ಸೊ ನೋಡೋಣ ಯಾವ ಥರ ಫಾಲ್ಸ್ ಎಷ್ಟು ಜೋರಿದೆ, ನೀರು ಎಷ್ಟು ಜೋರಾಗಿ ಹರಿತಿದೆ ಅಂತ. ಸರಿ ಬಿಡು. ಸೊ ನಾವು ಬಂದ್ವಿ ಫೈನಲ್. ಇವಾಗ ಇದೇ ನೀವೇನು ನೋಡ್ತಿದ್ರ, ಇದೇ ಸೂರ್ಲಭಿ ವಾಟರ್ ಫಾಲ್ಸ್. ಆ ಕಡೆ ಹೋದರೆ ಮಸ್ತ್ ವ್ಯೂ ಕಾಣಿಸುತ್ತೆ, ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿಂದನೇ ಜಸ್ಟ್ ನೋಡ್ಕೋಬೇಕು. ಓ, ವಾಟರ್ ಫ್ಲೋ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿದೆ ಗುರು. ಆ ಕಡೆ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ, ಇಲ್ಲಾಂದರೆ ಆ ಕಡೆ ಹೋಗ್ಬೋದಾಗಿತ್ತು. ನಡ್ಕೊಂಡು ಹೋಗೋಣ ಆ ಕಡೆ, ಗಾಡಿ ತಗೊಂಡು ಹೋಗಕ್ಕೆ ಬಿಡಲ್ಲ. ಫಾಲ್ಸ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ, ಮಸ್ತಾಗಿದೆ ಅಂದ್ಕೊಳ್ಳಿ. ಬನ್ನಿ ಮುಂದೆ ಗಾಡಿ ಇರೋಣ ಅಲ್ಲಿ. ನಾವು ಇವಾಗ ಕೋಟೆ ಬೆಟ್ಟ ಮುಗಿಸ್ಕೊಂಡು ಇಲ್ಲಿ ಸೂರ್ಲಭಿ ವಾಟರ್ ಫಾಲ್ಸ್ ನಿಮಗೆ ತೋರಿಸ್ತಿದ್ದೀವಿ. ನೋಡಿ ಯಾವ ಥರ ಇದೆ ಅಂತ. ಎಲ್ಲೇ ಬರ್ತಿದೆ ನೋಡಿ, ಎಣ್ಣೆ ಪಾನಲ್ಲಿದೆ. ಇಲ್ಲೇ ನೀರು ಇಷ್ಟೊಂದಿದೆ ನೋಡಿ, ಕಾಣಿಸ್ತಿರ್ಬೋದು. ಇಷ್ಟು ನೀರು ಹೋಗ್ತಿದೆ.
ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೀವೆಲ್ಲ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಒಂದು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆ ಸೈಡಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ವೀಕ್ಷಕರೇ, ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ ಎಲ್ರಿಗೂ. ಬಾಯ್ ಬಾಯ್, ಟೇಕ್ ಕೇರ್.